ಈ ಒಂದು ಸೂರ್ಯ ಅಣ್ಣ ಚಿತ್ರದ ನಾಯಕ ನಟರಾದಂತ ಸೂರ್ಯ ಅವರು ಹೌದು. ಮತ್ತು ಈ ನಾಯಕ ನಟಿ ಆದಂತ ಸಂಭ್ರಮ ಮೇಡಮ್ ಅವರು ಹಾಗೂ ಇದೀಗ ತಾನೇ ಮಾತಾಡಿರ್ತಕ್ಕಂಥ ನಮ್ಮ ಆತ್ಮೀಯ ಸೋದರಾಗಿದ್ದ ಶಿವಾನಂದ್ ಭುಯಾರ್ ಅವರೇ ಹಾಗೂ ನಂದು ಗಡಿಗೆ ಅವರೇ, ಆತ್ಮೀಯ ಸೋದರಾಗಿರ್ತಕ್ಕಂಥ ನಂದು ಗಡಿಗೆ ಅವರೇ ಹಾಗೂ ಇವತ್ತು ಏನು ಇವ್ರು ಬಂದಾರ ಅಂದ್ರೆ ಈ 20ನೇ ತಾರೀಕಿಗೆ ಫಿಲ್ಮ್ ರಿಲೀಸ್ ಅದ. ಫಿಲಿಮ್ ರಿಲೀಸ್ಕ್ಕೂ ಮುನ್ನ ಅವ್ರು ಬಿಜಾಪುರ ಅಂದ್ರೆ ಉತ್ತರ ಕರ್ನಾಟಕದಾಗ ಗಂಡು ಮೆಟ್ಟಿನ ನಾಡು ಬಿಜಾಪುರ ಅತ್ತಾರ. ಅದಕ್ಕೆ ಇಲ್ಲಿದೆ ಅವರು ಸ್ಟಾರ್ಟ್ ಮಾಡಬೇಕು. ಒಂದು ಪ್ರಮೋಷನ್ಕಿಂತ ಮೊದಲು ಒಂದು ಪೂರ್ವವಾಗಿ ಒಂದು ರ್ಯಾಲಿ ಮಾಡಿ ಅವರಿಗೆ ಶುಭವಾಗಲಿ ಅಂತ ಶುಭ ಹಾರೈಸ್ತೀನಿ. ಮತ್ತು ಅದೇ ರೀತಿ ಅವ್ರಿಗೆ ನಾವೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಬೆಂಗಳೂರದವ್ರು ಆ ಕಡೆ ಸೈಡ್ದವ್ರು ಬಂದಾಗ ನಾ ಪ್ರತಿ ಬಾರಿನೂ ಅವ್ರಿಗೆ ಎತ್ತಿಡಿತೀವಿ. ಆದ್ರೆ ನಮ್ಮ ಹುಡುಗರಿಗೆ ಅವಕಾಶ ಕೊಡುವಂತ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ನಮ್ಮ ಇಲ್ಲಿ ಇರ್ತಕ್ಕಂಥ ಉತ್ತರ ಕರ್ನಾಟಕದ ಹುಡುಗರಿಗೆ, ನಮ್ಮ ಬಿಜಾಪುರ ಹುಡುಗರಿಗೆ ಬೆಳೆಸುವಂತ ಅವಕಾಶ ಅವ್ರಿಗೂ ಕೊಡ್ಲಿ, ಆ ಭಗವಂತ ಅವ್ರಿಗೆ ಶಕ್ತಿ ಕೊಡ್ಲಿ, ಈ ಚಿತ್ರ ಯಶಸ್ವಿ ಆಗ್ಲಿ. ಯಾಕಂದ್ರೆ ಈ ಚಿತ್ರ ಒಳಗ ಒಂದು ಸಂದೇಶ ಅದ. ಏನು ಸಂದೇಶಪ್ಪ ಅಂತಂದ್ರ ಈಗಿನ ಕಾಲದಾಗ ನಾವು ನೋಡ್ತಿರ್ಬೋದು, ಎಲ್ಲಿ ಮಚ್ಚ ಹಿಡ್ಕೊಂಡು ಹೊಡೆದಾಡೋದು, ರೌಡಿಸಮ್, ಇವೆಲ್ಲ ಬೆಂಗಳೂರು ಅಂಡರ್ ವರ್ಲ್ಡ್ ರೌಡಿಸಮ್ ಇರ್ತಂತ ನಿಜ ಘಟನೆ ಈ ನಡ್ತಕ್ಕಂಥ ಇದು ಚಿತ್ರ. ಅವು ಎಲ್ಲಾ ಘಟನೆಗಳು ಅವ್ರು ಯಾರು ರೌಡಿಸಮ್ ಮಾಡ್ಕೋತ ಬಂದಾರ ಇಷ್ಟು ದಿವಸ, ಅವ್ರು ಯಾರು ಹಿಂದಿನ ರೌಡಿಗಳದಾರ ಅವ್ರ ಬಾಯಿಲೇನೆ ಒಂದು ಮೆಸೇಜ್ ಹೇಳಿಸ್ತಕ್ಕಂಥ ಈಗಿನ ಯುವಕರಿಗೆ ಇದು ಸರಿಯಲ್ಲ. ಈ ರೌಡಿಸಮ್ ಅನ್ನುವಂಥದ್ದು ಏನದಲ್ಲ, ಈಗ ಜನ ಪ್ರೀತಿ ವಿಶ್ವಾಸದಿಂದ ಹೋಗ್ಬೇಕು, ಫ್ಯಾಮಿಲಿ ಸೆಂಟಿಮೆಂಟ್ ಉಳಿತಕ್ಕಂಥ ಎಲ್ಲ ಇದು ಸಿನಿಮಾ ಇದೆ. ಅದು ಸಾಕಷ್ಟು ಯಶಸ್ವಿ ಆಗಲಿ, ಈ ಭಾಗಕ್ಕೂ ಕೂಡ ಯಶಸ್ವಿ ಆಗಲಿ. ಇಲ್ಲಿ ಹುಡುಗರಿಗೂ ಒಂದು ಅವಕಾಶ ಅವ್ರು ಮುಂದಿನ ಬರೋಂಥ ದಿನದಲ್ಲಿ ಕಲ್ಪಿಸ್ಕೊಡ್ಲಿ. ಯಾಕಂದ್ರೆ ಉತ್ತರ ಕರ್ನಾಟಕ ಯಾವತ್ತೂ ಎಲ್ಲರಿಗೆ ಬೆಳೆಸ್ಕೋತೆ ಬಂದದ. ಆದ್ರೆ ಉತ್ತರ ಕರ್ನಾಟಕದವ್ರಿಗೆ ಬೆಳೆಸುವಂತ ಮನೋಭಾವನೆ ತಮ್ಮಲ್ಲಿ ಕೂಡ ಬರಲಿ ಅಂತಂದು ಹೇಳಿ, ಮತ್ತ ಈ ಇದ್ರ ಕುರಿತು ಅವರು ಚಿತ್ರದ ನಾಯಕ ನಟರಾಗಿರ್ತಕ್ಕಂಥ ಸೂರ್ಯ ಅವರು ಒಂದೆರಡು ಮಾತು ಮಾತಾಡ್ಬೇಕಂತ ಕೇಳ್ಬೋದು. ಬಿಜಾಪುರದ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ, ನನ್ನ ಅಪ್ಪ ಅಮ್ಮಂದಿರಿಗೆ, ಅಕ್ಕ ತಂಗಿರಿಗೆ ಎಲ್ರಿಗೂ ನಮಸ್ಕಾರ. ಏನಂದ್ರೆ ಇಲ್ಲಿ ಒಂದು ಫಸ್ಟ್ ಇಲ್ಲಿ ಬಂದು ಪ್ರಮೋಷನ್ ಮಾಡೋಣ ಅಂತ ತುಂಬಾ ದಿನದಿಂದ ತುಂಬಾ ಆಸೆ ಇತ್ತು. ನಮ್ಮ ಸಾಗರ್ ಅಣ್ಣ ಅವ್ರು ನನಗೆ 8 ವರ್ಷದಿಂದ ಫ್ರೆಂಡು. ಅವ್ರೊಂದು ಕರೆ ಮಾಡಿದ್ದಕ್ಕೆ ಬನ್ನಿ, ನಮ್ಮ ಉಮೇಶ್ ಅಣ್ಣ ಅವ್ರು ಇದ್ದಾರೆ, ಎಲ್ಲ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಾನು ಉಮೇಶ್ ಅಣ್ಣ ಅವ್ರ ಹತ್ರ ಮಾತಾಡಿದೆ. ನಾನು ಏನು ಮಾತಾಡಿದೆ, ಒಂದು ಫೋನಲ್ಲಿ ಬನ್ನಿ ನಾವು ಇದೀವಿ ಅಂತ. ತುಂಬಾ ಥ್ಯಾಂಕ್ಸ್ ಅಪ್ಪಾಜಿ. ಆಮೇಲೆ ಎಲ್ಲರೂ ಬಂದಿದ್ದಾರೆ, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇಷ್ಟಪಡ್ತೀನಿ. ಇದು ಸಬ್ಜೆಕ್ಟ್ ಏನಂದ್ರೆ ಒಂದು ಅಂಡರ್ವರ್ಲ್ಡ್ ಸಬ್ಜೆಕ್ಟು. ಸೊ ಇದ್ರಲ್ಲಿ ಮೆಸೇಜ್ ಕೊಟ್ಟಿದ್ದೀನಿ. ಅವರೇ ಮಾಡಿರ್ತಂತಹ ಅವ್ರ ಕೈಯಲ್ಲೇ ಬಾಯಲ್ಲಿ ಹೇಳ್ಸಿದ್ದೀನಿ. ವಯಸ್ಸು ಹುಡುಗರಿಗೆ ಮೆಸೇಜ್ ಐತೆ, ನೀವು ಬಂದು ನೋಡಿ. ಇದೇ 20ನೇ ತಾರೀಕು ಪಿಕ್ಚರ್ ಲಾಂಚ್ ಮಾಡ್ತಾ ಇದ್ದೀನಿ. ಎಲ್ಲ ಉತ್ತರ ಕರ್ನಾಟಕದ ಎಲ್ಲರೂ ಬಂದು ಸಪೋರ್ಟ್ ಮಾಡ್ಬೇಕಂತ ನಾನು ತುಂಬಾ ಕೇಳ್ಕೊಂತ ಇದ್ದೀನಿ. ನಿಮ್ಮೆಲ್ಲರ ಕಾಲಕ್ಕೆ ಬಿದ್ದೆ ಆಶೀರ್ವಾದ ಮಾಡ್ಬೇಕಂತ ನಾನು ತುಂಬಾ ಕೇಳ್ಕೊಂತ ಇದ್ದೀನಿ. ಮಾಧ್ಯಮ ಮಿತ್ರರಲ್ಲಿ ಹಾಗೂ ಬಂದಿರುವಂತ ಎಲ್ಲ ಗಣ್ಯರಿಗೆ ನಮಸ್ಕಾರ. ನನ್ನ ಹೆಸರು ಸಂಭ್ರಮಶ್ರೀ ಅಂತ. ಮೊದಲನೇದಾಗಿ ಒಂದು ಖುಷಿ ಏನಂತ ಹೇಳಿದ್ರೆ, ಉತ್ತರ ಕರ್ನಾಟಕದಲ್ಲಿ ಮಾಡಿರುವಂತಹ ಸಿನಿಮಾಗಳಾಗಿರ್ಲಿ, ಅಲ್ಲಿ ಬಂದು ಸಿನಿಮಾದ ಪ್ರಮೋಷನ್ ಮಾಡಿರೋದಾಗ್ಲಿ, ಯಾವ ಸಿನಿಮಾನು ಸೋತಿರುವಂತಹ ಮಾತೇ ಇಲ್ಲ. ಸೊ ಇವತ್ತು ನಮ್ಮ ಸೂರ್ಯಣ್ಣ ಚಿತ್ರನ ನಿಮ್ಮ ಮಡ್ಲಿಗೆ ನಾವು ಕೊಡ್ತಾ ಇದ್ದೀವಿ. ನೀವೆಲ್ಲರೂ ಈ ಪುಟ್ಟ ಕಲಾವಿದರನ್ನ ಹರಸಿ ಹಾರೈಸ್ಬೇಕು, ನಿಮ್ಮ ಪ್ರೀತಿ ಸಪೋರ್ಟ್ ಇರ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಹಾಗೆ ಸಿನಿಮಾದಲ್ಲಿ ರಿಯಲ್ ಡಾನ್ಸ್, ರಿಯಲ್ ವಿಲನ್ಸ್ ಅಂತ ಯಾರಿದ್ದಾರೆ ನಮ್ಮ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ, ಅವರಲ್ಲೇ ಈ ರೌಡಿಸಮ್ ಅನ್ನೋದು ಎಷ್ಟು ತೊಂದರೆ ಆಗುತ್ತೆ, ಸಾಮಾನ್ಯ ಜನರಿಗೆ ಎಷ್ಟು ತೊಂದರೆ ಆಗುತ್ತೆ, ಮತ್ತೆ ಅವರ ಕುಟುಂಬಗಳು ಎಷ್ಟು ಕಷ್ಟಗಳು ಅನುಭವಿಸಿದೆ ಅನ್ನೋದು ಒಂದು ಒಳ್ಳೆಯ ಸಂದೇಶ ಇಟ್ಕೊಂಡು ನಮ್ಮ ಯುವ ಜನತೆಗೆ ಒಂದು ಮೆಸೇಜ್ ಕೊಡುವಂತಹ ಒಂದು ಕಥೆನ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ. ಫ್ಯಾಮಿಲಿ ವ್ಯಾಲ್ಯೂಸ್ ಅನ್ನ ತೋರಿಸುವಂತಹ ಸಿನಿಮಾ. ಈಗಿನ ಕಾಲದಲ್ಲಿ ಅತ್ಯಾಚಾರ, ರೌಡಿಸಮ್ ಮತ್ತೆ ದುಶ್ಚಟಗಳಿಗೆ ಅಡಿಕ್ಷನ್ ಆಗಿರೋದು ಎಷ್ಟು ಯುವಕರನ್ನ ಹಾಳು ಮಾಡ್ತಾ ಇದೆ, ಮುಂದಿನ ಭವಿಷ್ಯಕ್ಕೆ ಎಷ್ಟೆಲ್ಲ ತೊಂದರೆ ಆಗ್ತಿದೆ ಅನ್ನೋ ಒಂದು ಕತೆ ಇಟ್ಕೊಂಡು ಆ ತರದ ಒಂದು ದಾರಿಯಲ್ಲಿ ಹೋದ್ರೆ ಎಷ್ಟೆಲ್ಲ ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ಬೇಕಾಗತ್ತೆ ಅಂತ ಒಂದು ಕತೆನ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ. ನೀವೆಲ್ಲರೂ ಸಿನಿಮಾ ನೋಡ್ಬೇಕು. ನಿಮ್ಗೆಲ್ಲ ಒಂದು ಒಳ್ಳೆ ಸಂದೇಶ ನೀಡುವಂತಹ ಸಿನಿಮಾ ಆಗಿದೆ ಇದು ಅಂತ ನಾನು ಕೇಳ್ಕೊಂತೀನಿ. ಎಲ್ಲ ಉತ್ತರ ಕರ್ನಾಟಕದ ಮಂದಿಗೆ ನಾನು ಕೇಳ್ಕೊಳ್ಳೋದೇನಂದ್ರೆ, ನಮ್ಮ ಸೂರ್ಯನ ಚಿತ್ರನ ಬೆಳೆಸ್ಬೇಕು, ನಮ್ಮ ಈ ಪುಟ್ಟ ಕಲಾವಿದನ್ನ ಬೆಳೆಸ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಯಾರಿದ್ದಾರೆ ಅಂತ ಕೇಳಿದ್ರು, ಅವತ್ತು ನಂಗೆ ಯಾರಿದ್ದಾರೆ ಅಂತಾನು ಗೊತ್ತಿಲ್ಲ. ವಿಚಾರ ಮಾಡಿದೆ. ಇವತ್ತು ನಮ್ಮ ಅಪ್ಪ ಅಮ್ಮ ಇದ್ದೀರಾ, ಇವತ್ತು ಹೇಳ್ತಾ ಇದ್ದಾರೆ ಎಲ್ಲರೂ ಇದ್ದಾರೆ ಇವತ್ತು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಅಂದ್ರೆ ಅಭಿಮಾನಿತರುಗಳು ಇವತ್ತು ಉತ್ತರ ಕರ್ನಾಟಕ ಎಲ್ಲ ನನ್ನ ಅಪ್ಪ ಅಮ್ಮ ಅಂದಿರೋ ಇವತ್ತು ಎಲ್ಲರೂ ಇಷ್ಟು ಜನ ನನ್ನ ಕೈ ಹಿಡಿದಿದ್ದಾರೆ. ಆಲ್ಮೋಸ್ಟ್ ನಾನು ಪಿಕ್ಚರ್ ಅದ್ ಗೆಲ್ತೈತೋ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ. ಆದ್ರೆ ನಾನು ಗೆದ್ದು ನಿಲ್ತಿದ್ದೀನಿ. ಇವತ್ತು ಈ ಜಾಗದಲ್ಲಿ ಬಂದು ನಾನು ಗೆದ್ದು ನಿಲ್ತಿದ್ದೀನಿ ಅಂತ ನಿಮ್ಮೆಲ್ಲರೂ ಆಶೀರ್ವಾದ ಎಲ್ಲ ನನ್ಗೆ ಸಿಕ್ಕೈತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಾನು ಡಿ ಬಾಸ್ ಹೇಳ್ದಂಗೆ ತಲೆ ಹೊಡೆದಿಲ್ಲ. ನನ್ನ ಸ್ವಂತ ಮನೆ ದುಡ್ಡಿಟ್ಟು ಈ ಪಿಕ್ಚರ್ ಮಾಡಿದ್ದೀನಿ. ಜನಕ್ಕೆ ತಲುಪಬೇಕಂತಾನೆ ಮಾಡಿದ್ದೀನಿ.
ಪ್ರೇಕ್ಷಕರನ್ನ ಏನ್ ಮನವಿ ಮಾಡ್ಕೊತೀವಿ ಉತ್ತರ ಕರ್ನಾಟಕದ ಅಂದ್ರೆ ಇವಾಗ ಮೇಡಮ್ ಹೇಳ್ದಂಗೆ ಇವತ್ತು ಎಲ್ಲಾ ಕಲಾವಿದರು ಇಲ್ಲಿ ನಂಬಿ ಬಂದವರು ಯಾರು ಕೈ ಬಿಟ್ಟಿಲ್ಲ. ಇವತ್ತು ನಾವು ಒಂದು ಪುಟ್ಟ ಕಲಾವಿದರಾಗಿ ಈ ಉತ್ತರ ಕನ್ನಡದಲ್ಲಿ ಈ ಬಿಜಾಪುರದಲ್ಲಿ ನಾವು ಕಾಲಿಟ್ಟಿದೀವಿ. ನಮ್ಮನ್ನು ನೀವೆಲ್ಲ ಬೆಳೆಸ್ತೀರ ಅಂತ ನಾವು ಕೇಳ್ಕೊಂತ ಇದೀವಿ. ದಯವಿಟ್ಟು ನೋಡಿ ಆಶೀರ್ವಾದ ಮಾಡಿ. ಏನಾದ್ರು ಇದ್ರಲ್ಲಿ ಏನೋ ತಪ್ಪಾಗಿದ್ರೆ ದಯವಿಟ್ಟು ನನಗೆ ಬೈರೆ, ನಾನು ಬರ್ತೀನಿ. ನನ್ಗೆ ಏನ್ ಬೇಕಾದ್ರೂ ಹೊಡೀರಿ, ಬೈರೆ, ನಿಮ್ಗೆಲ್ಲ ಹಕ್ಕು ಐತೆ. ಯಾಕಂದ್ರೆ ಒಂದು ಸನ್ಮಾನ ಹೆಂಗ್ ಮಾಡಿಸ್ಕೊಂತೀವೋ ಆ ತರ ಉಗಿಸ್ಕೊಳೋದು ಹಂಗ್ ಉಗಿಸ್ಕೋಬೇಕು ನಾವು, ಅಲ್ವಾ? ರೆಡಿ ಎಲ್ಲದಕ್ಕೂ ರೆಡಿ ಆಗಿದ್ದೀನಿ. ನನ್ನ ಬೆಳೆಸಿ ಅಂತ ಕೇಳ್ಕೊಂತ ಇದೀನಿ. ನಮ್ಮ ಟೀಮ್ನೆಲ್ಲ ಬೆಳೆಸಿ. ಸರ್, ಉತ್ತರ ಕರ್ನಾಟಕದಲ್ಲಿ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಯಾವ್ದಾದ್ರು ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ? ಮಾಡಿದ್ದಾರೆ. DKD ಅಂತ ಬಿಜಾಪುರದವರು ಇರೋ ಬಾದಾಮಿ ಅವರು ಸುಮಾರು ಜನಕ್ಕೆ ಎಲ್ರಿಗೂ ಕೊಟ್ಟಿದ್ದೀನಿ ಚಾನ್ಸ್. ವೇದಿಕೆ ಮೇಲೆ ಕೂತಂತ ನಮ್ಮ ಆತ್ಮೀಯರು ಹಾಗೂ ನಮ್ಮ ಅನ್ನವರದ ಅವರು ಹಾಗೂ ಶಿವಣ್ಣ ಭುಯಾರ್ ಅವರು ಹಾಗೂ ಸೂರ್ಯ ಅವರು ಹಾಗೂ ಸಮೃದ್ಧ ಮೇಡಮ್ ಅವರಿಗೆ ನಮಸ್ಕಾರಗಳು. ಬೆಂಗಳೂರಿಂದ ಇಲ್ಲಿ ತನ ಅವ್ರು ಬಂದಾರ ಪಿಕ್ಚರ್ ಪ್ರಮೋಷನ್. ಈಗ ನಮ್ಮಲ್ಲಿ ಕೆಲವೊಂದ್ ಮಂದಿ ಆರ್ಟಿಸ್ಟ್ಗಳು ಎಲ್ಲಾರು ಫಿಲ್ಮ್ ಮಾಡ್ತಾರ, ಶಾರ್ಟ್ ಮೂವಿನ ಮಾಡ್ತಾರ, ಎಲ್ಲ ಮಾಡ್ತಾರ. ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ನಮಗ್ ಅವ್ರು ಯಾರು ಸಪೋರ್ಟ್ ಮಾಡಂಗಿಲ್ಲ. ನಮ್ದು ಯಾವ್ದು ಉತ್ತರ ಕರ್ನಾಟಕದವ್ರು ಯಾರೇ ಒಂದು ಫಿಲ್ಮ್ ಮಾಡಿದ್ರು ಅದು ಭಾಳ ಅಂದ್ರೆ ಬೆಂಗಳೂರದಾಗ 1 ಅಥವಾ 2 ದಿನ ಅಷ್ಟೇ ಓಡಿಸ್ತಾರ. ಅದು ಒಂದೇ ಮನವಿ. ನಿಮಗ್ ನಾವು ಹೆಂಗ್ ಬೆಳೆಸ್ತೀವೋ ನಮ್ ಕಡೆ ಇದ್ದವ್ರಿಗೆ ಹಂಗೆ ಬೆಳೆಸ್ರಿ ಅಂತೇಳಿ ಕೇಳ್ಕೊತೀನಿ. ಹಾಗೆ ಈಗ ಅವ್ರು ಬಂದಾಗ ನನಗೆ ತೋರಿಸಿದ್ರು ಫಿಲ್ಮ್ ಚಲೋ ಐತಿ, ಎಲ್ಲಾರು ನೋಡ್ರಿ. ಹಾಗೂ ನಮ್ಮ ಉತ್ತರ ಕರ್ನಾಟಕದವರು ಹಾಗೂ ಸ್ಪೆಷಲಿ ಆಗಿ ವಿಜಯಪುರದವ್ರು ಕನ್ನಡ ಅಭಿಮಾನಿಗಳು ಹಾಗೂ ಚಲನಚಿತ್ರ ಅಭಿಮಾನಿಗಳು ಎಲ್ಲಾರು ಈ ಫಿಲ್ಮ್ ಅನ್ನು ನೋಡಿ 100 days ಓಡಿಸ್ಬೇಕಂತ ಹೇಳಿ ಇದು